ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೆ ಬಟನ್ ಹೋಲ್ ಸ್ಟಿಚ್ಚಲ್ಲಿ ಇನ್ನರ್ ವೀಲ್ ಬಟನ್ ಹೋಲ್ ಸ್ಟಿಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ, ಅಂದರೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಒಳಗಡೆಯಿಂದ ಚಿಕ್ಕದಾಗಿ ಒಂದು ರೌಂಡು, ಹೊರಗಡೆಯಿಂದ ಸ್ವಲ್ಪ ದೊಡ್ಡದಾಗಿ ಒಂದು ರೌಂಡನ್ನು ಹಾಕ್ಕೊಳ್ಳಿ. ಹಾಗೆ ನೀವು ಫಸ್ಟ್ ಟೈಮು ಒಂದು ಸ್ಟಿಚ್ಚನ್ನು ಪ್ರಾಕ್ಟೀಸ್ ಮಾಡುವಾಗ ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ಝರಿ ಥ್ರೆಡ್ಡಲ್ಲಿ ಒಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಹಾಗೆ ಸಿಲ್ಕ್ ಥ್ರೆಡ್ಡಲ್ಲಿ ಒಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಝರಿ ಥ್ರೆಡ್ಡಲ್ಲಿ ಆಲ್ರೆಡಿ ಹಾಕಿದ್ದೀನಿ. ನಿಮಗೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ, ಒಂದೇ ಸ್ಟಿಚ್ಚನ್ನು ಪದೇ ಪದೇ ತೋರಿಸೋದು ಕಿರಿಕಿರಿ ಅನಿಸ್ಬೋದಂತ ನಾನು ಆಲ್ರೆಡಿ ಹಾಕಿಟ್ಟಿದ್ದೀನಿ. ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ, ಓಕೆನಾ? ಎಲ್ಲರೂ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಬನ್ನಿ, ಹೇಗೆ ಇನ್ನರ್ ವೀಲ್ ಬಟನ್ ಹೋಲ್ ಸ್ಟಿಚ್ಚನ್ನು ಹಾಕೋದಂತ ತೋರಿಸ್ತೀನಿ, ಓಕೆನಾ? ಸ್ಟಾರ್ಟ್ ಮಾಡೋಣ. ನೋಡಿ, ಸಿಲ್ಕ್ ಥ್ರೆಡ್ ಇದೆಯಲ್ಲ, ಅದರಲ್ಲಿ ಮಾಡ್ತಾ ಇದ್ದೀನಿ. ಡಬಲ್ ಸ್ಟ್ಯಾಂಡ್ ತಗೊಳ್ಳಿ, ನಾಟ್ ಹಾಕ್ಕೊಳ್ಳಿ. ಈ ಲೈನ್ ಇದೆಯಲ್ಲ, ಅದ್ರ ಹೊರಗಡೆಯಿಂದ ಚೈನ್ ತಗೊಂಡು ಒಳಗಡೆಯಿಂದ ಲಾಕ್ ಸ್ಟಿಚ್ ಹಾಕೋಬೇಕಾಗುತ್ತೆ. ನೋಡಿ, ಈ ಥರ. ಆಮೇಲೆ ಈ ವೀಲಿಗೆ ನಾವು ಹಾಕ್ಕೊಂಡಿದ್ದೀನವಲ್ಲ ಲೈನು ರೌಂಡಾಗಿ, ಅದಕ್ಕೆ ಒಂದು ಚೈನ್ ಹಾಕಿ ಹಾಗೆ ಕೆಳಗೆ ಎಳ್ಕೊಂಡು ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ಅಲ್ಲಿ ಮೇಲೆಲ್ಲೂ ನೀವು ಲಾಕ್ ಸ್ಟಿಚ್ ಹಾಕೋಬಾರ್ದು. ನೋಡಿ, ಸೇಮ್ ತೋರಿಸ್ದೆ ಅಲ್ವಾ, ಅದೇ ಥರನೇ ಇನ್ನೊಂದು ಚೈನ್ ಹಾಕಿ ಎಳಿಬೇಕು ಕೆಳಗೆ. ಎಳೆದಾಗ ಅಲ್ಲಿ ನಿಮಗೆ ಲಾಕ್ ಆಗುತ್ತೆ. ಅಲ್ಲಿ ಚಿಕ್ಕದಾಗಿ ಮತ್ತೊಂದು ಲಾಕ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ಮೇಲೆ ತಂದು ಮೇಲಿನ ಲೈನಿಗೆ ತಂದು ಅಲ್ಲಿ ಚೈನ್ ಹಾಕಿ ಹಾಗೆ ಕೆಳಗೆ ಎಳಿಬೇಕು. ಯಾವುದೇ ಕಾರಣಕ್ಕೂ ಮೇಲ್ಗಡೆ ಲಾಕ್ ಸ್ಟಿಚ್ ಹಾಕಬಾರ್ದು, ನೀವು ಕೆಳಗಡೆ ಮಾತ್ರ ಲಾಕ್ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ನೋಡಿ, ಇಲ್ಲಿ ಚೈನ್ ಹಾಕಿ ಹಾಗೆ ಕೆಳಗೆ ಎಳೀತಾ ಹೋಗಬೇಕು. ಕಾಣಿಸ್ತಾ ಇದೆ ಅಲ್ವಾ? ಕಾಣಲಿಲ್ಲ ಅಂದರೆ ನೀವು ಅದನ್ನು ಸ್ವಲ್ಪ ಝೂಮ್ ಮಾಡ್ಕೊಂಡು ನೋಡಿ. ಆಲ್ಮೋಸ್ಟ್ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಇನ್ನರ್ ವೀಲ್ ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತಾರೆ. ಬಟನ್ ಹೋಲ್ ಸ್ಟಿಚ್ಚಲ್ಲಿ ತುಂಬಾ ಟೈಪ್ಸ್ ಇದೆ. ಆಲ್ರೆಡಿ ನಾನು 3 ಟೈಪ್ಸ್ ತೋರಿಸಿದ್ದೀನಿ. ಇದು 4ನೇದು. ಇನ್ನೂ ಇದ್ದಾವೆ, ತುಂಬ ಇದ್ದಾವೆ. 1 by 1 ತೋರಿಸ್ತಾ ಹೋಗ್ತೀನಿ, ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಇದೇ ಥರ ಕೆಳಗಡೆ ರೌಂಡ್ ಇದೆ ನೋಡಿ, ಅಲ್ಲಿ ಗ್ಯಾಪ್ ಬಿಡಬೇಡಿ, ಓಕೆನಾ? ಒಂದ್ರ ಪಕ್ಕ ಒಂದೇ ತಗೊಳ್ತಾ ಬನ್ನಿ. ಆದರೆ ಮೇಲ್ಗಡೆ ಲೈನಲ್ಲಿ ಒಂದು ಗ್ಯಾಪ್ ಮೇಂಟೈನ್ ಮಾಡ್ತಾ ಬಂದರೆ ಸೇಮ್ ಗ್ಯಾಪನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನೀವು. ನೋಡಿ, ನಾನೊಂದು ಗ್ಯಾಪಲ್ಲಿ ಸ್ಟಾರ್ಟ್ ಮಾಡಿದೆ ಅಲ್ವಾ ಮೇಲ್ಗಡೆ. ಈಗ ನಾವು ಮಕ್ಕಳ ಥರ ಚಿತ್ರ ಬರೆಯೋದಾದರೆ ಸೂರ್ಯನ ಚಿತ್ರ ಹೇಗೆ ಬರಿತೀವಿ ನೋಡಿ, ಆ ಥರ. ನೋಡಿ, ಇದೇ ಥರನೇ ಔಟರ್ ಲೈನಲ್ಲಿ ಒಂದು ಚೈನ್ ಹಾಕ್ಕೊಂಡು ಕೆಳಗೆ ಎಳ್ಕೊಂಡು ಇನ್ನರ್ ವೀಲ್ ಇದೆ ನೋಡಿ, ಅದ್ರ ಒಳಗಡೆ ಮಾತ್ರ ನೀವು ಗ್ಯಾಪ್ ಕೊಡಬಾರ್ದು, ಪಕ್ಕನೇ ಹಾಕ್ಕೊಳ್ತಾ ಬರಬೇಕು. ಮೇಲ್ಗಡೆ ಲೈನಲ್ಲಿ ಮಾತ್ರ, ಅಂದರೆ ಮೇಲ್ಗಡೆ ರೌಂಡಲ್ಲಿ ಮಾತ್ರ ಸ್ವಲ್ಪ ದೂರ ಹಾಕ್ಕೊಂಡು ಬನ್ನಿ. ಆದರೆ ಆ ದೂರ ಒಂದೇ ಥರ ಇರಬೇಕಾಯ್ತಾ? ಹೆಚ್ಚು ಕಮ್ಮಿ ಮಾಡಿದರೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಒಂದೇ ಥರ ಹಾಕ್ಕೊಳ್ತಾ ಬನ್ನಿ, ಕೆಳಗಡೆ ಮಾತ್ರ ಗ್ಯಾಪ್ ಕೊಡಬೇಡಿ. ಮನೆಯಲ್ಲಿ ಝರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು, ಓಕೆನಾ? ನಾನು ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ, ನಿಮಗೆ 2 ಥ್ರೆಡ್ಡಲ್ಲಿ ಒಂದೇ ವರ್ಕನ್ನು ತೋರಿಸ್ತಾ ಕೂತ್ಕೊಳ್ಳೋದು ಸರಿಯಾಗಲ್ಲ ಅಂತ ಒಂದೇ ಥ್ರೆಡ್ಡಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೀವು ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಝರಿ ಥ್ರೆಡ್ಡು ನಿಮಗೆ ಕೈಗೆ ಚೆನ್ನಾಗಿ ಕೂತ್ಕೋಬೇಕಾಗುತ್ತಲ್ವ, ಅದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬಿಡಬೇಡಿ ಪ್ರಾಕ್ಟೀಸನ್ನು, ಓಕೆ? ನೋಡಿ, ಇದೇ ಥರನೇ ಫುಲ್ ರೌಂಡ್ ಹಾಕ್ಕೊಳ್ತಾ ಬನ್ನಿ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಾಗೆ ಮೇಲೆಲ್ಲೂ ಲಾಕ್ ಸ್ಟಿಚ್ ಹಾಕೋಬೇಡಿ, ಇದೇ ಥರನೇ ರೌಂಡ್ ಹಾಕ್ಕೊಂಡು ಬನ್ನಿ. ನಾನು ಪೂರ್ತಿ ಮಾಡಿ ತೋರಿಸ್ತೀನಿ. ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಇಲ್ಲಿಂದ, ಯಾಕೆಂದರೆ ಸ್ವಲ್ಪ ಬೇಗ ಮುಗಿಲಿ ಅಂತ. ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ನೋಡಿ, ಹೇಳ್ದೆ ಅಲ್ವಾ ನಿಮಗೆ, ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ, ಅದೇ ಥರನೇ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಬರಬೇಕು. ನಿಮಗೆ ಇದು ನಿಧಾನವಾಗಿ ತೋರಿಸ್ತಾ ಹೋದರೆ ಸುಮ್ಮನೆ ವಿಡಿಯೋ ಉದ್ದಾಗ್ಬಿಡುತ್ತೆ ಅಂತ ಅಷ್ಟೊಂದು ಸ್ಲೋ ಆಗಿ ತೋರಿಸ್ಲಿಲ್ಲ. ಆದರೂ ನಾನು ನಿಮಗೆ ಅರ್ಧ ಹಾಕೋಷ್ಟು ತೋರಿಸಿದ್ದೀನಲ್ವ, ಅದೇ ಥರನೇ ಫುಲ್ ರೌಂಡ್ ಬರಬೇಕು. ನೋಡಿ, ಈ ಥರ ನಾನು ಫುಲ್ ರೌಂಡ್ ಮಾಡಿದೆ. ಲಾಸ್ಟಿಗೆ ಒಂದು ಎಣ್ಣಾಟ್ ಹಾಕಿ
ಕ್ಲೋಸ್ ಮಾಡಿ ಬಿಡಿ. ನೋಡಿ, ಇದಕ್ಕೆ ಇನ್ನರ್ ಹೋಲ್ ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತಾರೆ. ಇನ್ನರ್ ವೀಲ್ ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತಾರೆ. ಇದನ್ನು ಮನೆಯಲ್ಲಿ 2 ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಓಕೆನಾ. ಮತ್ತು ನಡುವಲ್ಲಿ ಏನಾದರೂ ಬೀಡ್ಸನ್ನು ಸ್ವಲ್ಪ ಗ್ಲೂ ಹಾಕಿಬಿಟ್ಟು ಅಂಟಿಸ್ಕೊಳ್ಳಿ. ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ವಾ, ಫ್ಯಾಬ್ರಿಕ್ ಗ್ಲೂ ತಗೊಂಡು ಇದನ್ನು ಮಧ್ಯದಲ್ಲಿ ಸ್ವಲ್ಪ ಗ್ಲೂ ಹಾಕಿಬಿಟ್ಟು ಯಾವುದಾದ್ರೂ ಸ್ಟೋನು ಅಥವಾ ಪರ್ಲ್ಸು ಅಥವಾ ನಿಮ್ಮ ಹತ್ರ ಕುಂದನ್ ಸ್ಟೋನ್ಸ್ ಇದ್ದರೆ ಯಾವುದಾದ್ರೂ ಪರವಾಗಿಲ್ಲ, ಅಂಟಿಸ್ಕೋಬೋದು. ಅದ್ಯಾವುದು ಇಲ್ಲ ಅಂದರೂ ಕೂಡ ಬೀಡ್ಸ್ ಇದ್ದರೆ ಬೀಡ್ ವರ್ಕ್ ಕೂಡ ಮಾಡ್ಕೋಬೋದು. ನಿಮಗಿನ್ನೂ ನಾನು ಬೀಡ್ ವರ್ಕ್ ಮಾಡೋದು ಹೇಗೆ ಅಂತ ತೋರಿಸಿಲ್ಲ. ಅದರಿಂದ ಈ ಥರ ಗ್ಲೂ ಹಾಕಿಬಿಟ್ಟು ಸ್ಟೋನ್ ಯಾವುದಾದ್ರೂ ಅಂಟಿಸ್ಕೊಬಿಡಿ. ನೋಡಿ, ಈ ಥರ ಗ್ಲೂ ಹಾಕಿ ಸ್ಟೋನ್ನ ಇಡಿ. ಗ್ಲೂ ಒಣಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ತಕ್ಷಣಕ್ಕೆ ಒಣಗಲ್ಲ. ನೀವು ಹಾಕಿಬಿಟ್ಟು ಇಡಿ, ಸ್ವಲ್ಪ ಹೊತ್ತಿಗೆ ಗಾಳಿಗೆ ಒಣಕೊಳ್ಳುತ್ತೆ, ಓಕೆನಾ. ನೋಡಿ, ಈ ಥರ ಹಾಕಿ. ಈಗ ಕಲಿಯುವಾಗ ನೀವು ಅದೆಲ್ಲ ಡೆಕೋರೇಷನ್ ಮಾಡಬೇಕಂತ ಏನಿಲ್ಲ, ಆದರೂ ಕೂಡ ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದಷ್ಟೇ. ನೋಡಿ, ಈ ಥರ ಕಾಣಿಸುತ್ತೆ. ಪೂರ್ತಿಯಾಗಿ ಒಣಗಿಲ್ಲ ಇನ್ನು ಗ್ಲೂ, ಆದರೂ ಈ ಥರ ಕಾಣಿಸುತ್ತೆ. ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್ ಬಾಯ್.